ಮುದ್ದು ಮಕ್ಕಳ ನಿಮ್ಮಲ್ಲಿ ಅನಂತ ಶರಣಾರ್ಥಿ. ಆತ್ಮರೇ, ಸಾಮಾನ್ಯವಾಗಿ ನಾವೆಲ್ಲ ಧರ್ಮ ಚಿಂತನೆಯೊಳಗೆ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಹುಡುಗರಂತ ನಾವು ಎಲ್ಲರೂ ಎಲ್ಲಿಂದ ಬಂದೀವಿ ಅಲ್ಲಿ ಹೋಗ್ತಾ ಇರಬೇಕು ಅಂತ ಚಿಂತನೆಯೊಳಗೆ ಇರ್ತೀವಿ. ಆದರೆ ಅಲ್ಲಿ ಹೋಗಿ ಮುಟ್ಟವರು ಯಾವ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಜಗತಿ ಸಿದ್ಧಯೇ ಏತತಾಮಪಿ ಸಿದ್ಧಾನಾಂ ಕಸ್ಮಿನ್ ಮಾಂ ಯತಿ ತತ್ವತಃ. ಯಾವ ಒಬ್ಬರು ಹೋಗಿ ಆ ಮುಕ್ತಿಧಾಮವನ್ನು ನೋಡ್ತಾ ಇರ್ತಾರೆ. ಅಂಥ ದಿಸೆಯಲ್ಲಿ ಒಂದು ಊರಿನೊಳಗೆ ಅಗತ್ಯ ಶ್ರೀಮಂತ ಹೆಣ್ಣವರು ಆಗಿನ ಒಂದು ಇಚ್ಛೆಯನ್ನು ಮಾಡಿಕೊಂಡು ಯಾತ್ರೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಯಾತ್ರೆಯೊಳಗೆ 3 ಪ್ರಕಾರದ ಯಾತ್ರೆ. ಒಂದು ತೀರ್ಥಯಾತ್ರೆ, ಇನ್ನೊಂದು ಗುರು ಯಾತ್ರೆ, ಇನ್ನೊಂದು ಕ್ಷೇತ್ರ ಯಾತ್ರೆ. ಇಂಥ ದಿನ ಅಂತ ತಿಳ್ಕೊಂಡು ಆಕಿ ಡಿಗ್ರಿ ಮಾಡಿಕೊಂಡು ಎಲ್ಲ ತಯಾರಿಯಾಗಿ 8-10 ದಿವಸಗಳ ಅಥವಾ 10-15 ದಿನಗಳ ಪ್ರವಾಸ ಯಾತ್ರೆ ಕೈಗೊಂಡು ರೈಲ್ವೆ ಸ್ಟೇಷನ್ಗೆ ಬಂದ. ಹಾಗೆ ಬರೋಕ್ಕಿಂತ ಪೂರ್ವದೊಳಗೆ ಅದೇ ಸ್ಟೇಷನ್ದೊಳಗೆ ಪಕ್ಕದ ಹಳ್ಳಿಯ 4 ಜನ ಯುವಕರು ಅವರು ಕೂಡ ಯಾತ್ರೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಅವರು ಅದೇ ಸ್ಟೇಷನ್ಗೆ ಬಂದಿದ್ರು. ಸಮಯಕ್ಕನುಸಾರವಾಗಿ ರೈಲ್ವೆ ಬಂತು. ರೈಲ್ವೆ ಬಂದ ಕೂಡ ಎಲ್ಲರೂ ದಡ 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 ಅದರೊಳಗೆ ಹತ್ತುವಂಗ ಎಲ್ಲರೂ ಹತ್ತಿದ್ರು. ಇವರಿಗೇನು ಇದ್ದ ಬೋಗಿಯೊಳಗನ ಆ ಹೆಣ್ಮಗಳಿಗೂ ಟಿಕೆಟ್ ಇತ್ತು. ಎಲ್ಲರೂ ಏನು ಮಾಡಿದ್ರು, ಅದರೊಳಗೆ ಹತ್ತಿಕೊಂಡು ಕೈಯಾಗಿರುವಂತಹ ಸುಟ್ಕೇಶ ಎಲ್ಲವನ್ನು ಮ್ಯಾಲ ಕ್ಯಾಬಿನದೊಳಗಿಟ್ಟು, ಯಾವಾಗ ಕ್ಯಾಬಿನದೊಳಗಿಟ್ಟು ಕೂಡ ಈ ಹೆಣ್ಮಗಳನ್ನು ಕೂಡ ಕ್ಯಾಬಿನದ ಮೇಲನ ಅವರ ಏನು ಸುಟ್ಕೇಶ ಇಟ್ಟಿದ್ರು ಅಲ್ಲೇ ಪಕ್ಕದೊಳಗೆ ಅಕ್ಕಿನ ಸುಟ್ಕೇಶವನ್ನು ರೈಲ್ವೆ ಚಲಿಸ್ತಾರೆ. ಹೀಗೆ ಹೋಯ್ತು ಹೋಗ್ಲಿಕ್ಕತ್ತು. 1 ದಿನ 2 ದಿನ ಕಲಿತು. ಆ ಯುವಕರು ವಿಚಾರ ಮಾಡ್ಲಿಕ್ಕತ್ತಿದ್ರು, ಆಕೆ ಮೈ ಮೇಲನೆ ಇಷ್ಟು ಬಂಗಾರ ಅದ ಅಂತಂದ್ರೆ ಆ ಸುಖೀಸ್ದವ್ರಿಗೆ ಎಷ್ಟು ಇರಬಾರ್ದು. ಆ 4 ಹುಡುಗರು ಹಿಂಗೆ ವಿಚಾರ ಮಾಡ್ಕೋತ 2-3 ದಿನ ಕಾಲ ಕಳೆದು, ಯಾವಾಗ 2-3 ದಿನ ಕಾಲ ಕಳೆದ್ರು ಆ ಹೆಣ್ಣುಗಳು ಅವ್ರಿಗಿಂತ ಪೂರ್ವದೊಳಗನ ರೈಲ್ವೆಯಿಂದ ಕೆಳಗೆ ರೈಲ್ವೆಯಿಂದ ಕೆಳಗೆ ಇಳಿಯುವಾಗ ತನ್ನ ಸುಟ್ಕೇಶ ಮರೆತ ಇನ್ನೊಬ್ಬರು ಸುಟ್ಕೇಶ್ ತಗೊಂಡಿರೋದು. ಇವರು ಹಾಗೆ ಹೊರಟರು. 1 ದಿನ ಹೋಯ್ತು, ಸುಟ್ಕೇಶ್ ನೋಡೇ ಇಲ್ಲ. ಮಾರನೇ ದಿವಸಕ್ಕೆ ಆ ಸುಟ್ಕೇಶವನ್ನು ನೋಡ್ತಾರೆ. ನೋಡಿದಾಗ ಇವರು 4 ಜನ ನಿಲ್ಕತ್ತೀವಿ. ಈ ಆ ಸುಟ್ಕೇಶ ನಾ ಮೊದಲು ನೋಡಿನಿ, ನನಗೆ ಬೇಕು ಅವ. ಮತ್ತೊಬ್ಬ ಬಂದ, ಯಾಕಪ್ಪ ನಿನ್ನೆ ಹಿಂದಿನ ನಾನು ನೋಡೀನಿ ಅಂತಂದ್ರೆ ಮತ್ತೆ ನನಗೂ ಬೇಕಲ್ಲ ಅವ ಅಂದ.
ಮೇಲೆ ಅವಂಗ ಸೂಟ್ ಕೇಸ್ ನನ್ಗೆ ಹೋಗಿತ್ತುಪ್ಪ, ಅದಕ್ಕೆ ನನಗೆ ಬೇಕು ಅಂತ ಅವ ಅಂದ. ಆ ನಾಲ್ಕನೇ ಅವ ಅಂತಾನ, 4 ಮಂದಿ ಕೂಡೆ ಬಂದೀವಿ ಅಂತಂದ್ರೆ 4 ಮಂದಿನೂ ಅದ್ರೊಳಗೆ ಏನದ ಈ ರೀತಿ ರೈಲ್ವೆದೊಳಗ ಇವ್ರು ಶುರು ಮಾಡಿದ್ರು. ಮುಂದಿನ ಸ್ಟೇಷನ್ ಹೋಗಿ ಗಣ ಕೆಳಗೆ ಇಳಿದ್ರು. ಯಾಕೆ ಅವರಿಗೆ ಅದ್ರೊಳಗ ಏನೋ ಆತುರ, ನೋಡ್ಬೇಕು, ತಗೋಬೇಕು, ಅನಗ್ಬೇಕು. ರೈಲ್ವೆ ಸ್ಟೇಷನ್ ಒಳಗೆ ಇಳಿದ ಕೂಡ ಅಲ್ಲೇ ಸುಮ್ಮಿರ್ತಾರ, ಅಲ್ಲಿನೂ ನನಗ್ ಬೇಕು ಅಂತ ಶುರು ಮಾಡಿದ್ರು. ಒಬ್ಬರಿಗೊಬ್ಬರಿಗೆ ಮಾತಿನ ಗಸ್ ನಡೀತೀವಿ, ಅದಕ್ಕೆ ಬಗೆಹರಿಯಂಗ ಕಾಣಿಲ್ಲ. ಒಬ್ಬರಿಗೊಬ್ಬರು ಒಳ್ಳೆ ಕೈ ಮಿಲಾತೋಡಿ ಬಂತು. ಅಲ್ಲಿ ಬರೋದ್ರೊಳಗನ ರೈಲ್ವೆ ಸ್ಟೇಷನ್ ಪೊಲೀಸರು ಅಂತ ಇರ್ತಾರೆ. ಇವರು ಗದ್ಲ ನೋಡಿ ಅವ್ರು ಬಂದ ನೋಡ್ತಾರ. ಯಾಕೆ ಅಂತ ಕೇಳಿದ್ರು, ಏನಿಲ್ರಿ ಇದು ಸೂಟ್ಕೇಸ್ ನಂದದ, ಅದಕ್ಕಾಗಿ ಇವ ನಂದ ತಿಳ್ಕೊಂಡು ಹಾಕ್ತಾರೆ, ಇವ ನಾನು ಅಂತಾನೆ, ಇವ ನಂದ ಅಂತಾನೆ ಅಂತ ತಿಳ್ಕೊಂಡು ಎಲ್ಲರೂ ರಿಪೋರ್ಟ್ ತಕ್ಕೊಂಡು ಇಲ್ಲ ನೀವು ಜಗಳ ಬೇಡ್ರಿ, ಇದು ಕೀಲಿಕೈ ಯಾರ ಕೊಡ್ರಿ. ಕೀಲಿಕೈ ಯಾರ ಕಡೆ ಇಲ್ಲ, ಕೀಲಿಕೈ ಯಾರ ಕಡೆ ಇಲ್ಲ. ಅವಾಗ ಒಬ್ಬೊಬ್ರು ಒಂದೊಂದು ಸುಳ್ಳು ಉತ್ತರ ಹೇಳಿಕತ್ತಿದ್ರು. ಒಬ್ಬ ಮನ್ಯಾಗ ಬಿಟ್ಟು ಬಂದನಂದ, ಮತ್ತೊಬ್ಬ ರಾತ್ರಿನೇ ಕಳೆದೋಗೈತೆ ಅಂದ, ಮಗದೊಬ್ಬ ಮನೆ ಕಳೆದೈತ್ರಿ ಅಂದ. ಹಿಂಗ ಇನ್ನಿಬ್ರು ಅವರು ತಮಗೆ ಏನ್ ಅನುಕೂಲ ಬೇಕೋ ಅದನ್ನ ಹೇಳಿದ್ರು. ಕೀರಲ್ಲತ್ತೀರಿ, ಇದು ನಂದಂತೀರಿ, ಮತ್ತ ಇದನ್ನ ಈಗ ಅನ್ಕೋಂತ ನೀವು ಇಲ್ಲಿ ಜಗಳ ಮಾಡ್ಕೊತ ಕೂತ್ರ ಇದು ಸಿಗುವುದು ಯಾರಿಗೆ? ಅದ್ರಾಗ ಒಬ್ಬ ಪೊಲೀಸ್ ಭಾಷಣ ಇದ್ರೊಳಗೆ ಏನೇನದ ಅದನ್ನ ಹೇಳ್ರಿ ಅಂತ ನಾವು ಕಡಿತೀವಿ. ಇದ್ರ ಒಳಗೆ ಏನದ ಅದನ್ನ ಹೇಳ್ರಿ ಅಂತ ಪುಣ್ಯ ಅವಂದ. ಏನಿಲ್ರಿ, ಇದ್ರೊಳಗೆ ಮುಕ್ತ ರತ್ನ ಬಂಗಾರ ಅವನು ಕೇಳಿದ. ಅವ ಏನ್ ಹೇಳ್ತಾನ ನನಗೆ ಬರ್ಕೊಂಡ. ಇವ ಹೇಳಿದ, ಇಲ್ರಿ ಇದ್ರೊಳಗ ಪಿತಾಂಬರ್ ಸೀರಿ ಅದಾವ್ರಿ ಅಂತ ಅವ ಮತ್ತೊಬ್ಬ ಹೇಳಿದ, ಇಲ್ರಿ ಇದ್ರೊಳಗ ನೋಟಿನ ಕಂತಿನ. ಹಿಂಗ ಅವನು ಒಂದು ತನಗೇನ್ ಬೇಕು ಅದನ್ನ ಉತ್ತರ ಹೇಳಿದ. ಎಲ್ಲನೂ ರಿಪೋರ್ಟ್ ಮಾಡ್ಕೊಂಡ ತಮ್ಮ ಇದನ್ನ ಹೊಡಿತೀವಿ, ಒಳಗ ನೀವು ಹೇಳಿದ್ದು ಯಾರು ಇರ್ತದಲ್ಲ ಅವರಿಗೆ ಸುಖಿಸ್ಕೊಡ್ತೀವಿ. ಈ ಕಡೆ ಬರ್ರಿ, ಇನ್ನೊಂದು ಸ್ವಲ್ಪ ಈ ಕಡೆ ಮುಂದೆ ಸ್ವಲ್ಪ ಸರಿ. ಯಾವಾಗ ಇದನ್ನ ಹೇಳಿದ ತಕ್ಷಣ ಅವರು ಒಪ್ಪಿಕೊಂಡ್ರು. ಆ ಪೊಲೀಸರು ಒಬ್ಬ ಕಂಬಾರ ಯಾವಾಗ ಕಂಬಾರನ ಕರೆಸಿ ಕಂಬಾರಿಗೆ ಸೂಟ್ಕೇಸ್ ಒಡಿಪ ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಸುತ್ತಿಗೆ ತಗೊಂಡ, ಒಂದು ಸುತ್ತಿಗೆಯಿಂದ ಚಾಣಿ ಹಿಂಗ ಹೊಡೆದ, ಒಂದು ಏಟು ಹೊಡೆದ, ಅಂತ ತಿಳ್ಕೊಂಡು ಹುಚ್ಚಿ. ಯಾವಾಗ ಕೀಲಿ ಹುಚ್ಚಿದ ತಕ್ಷಣದೊಳಗ ಅದರ ಮ್ಯಾಲಿರುವಂತ ಸೂಟ್ಕೇಸ್ ಬಾಯ್ ಓಪನ್ ಮಾಡ್ತಾರ. ಓಪನ್ ಮಾಡಿ ನೋಡ್ತಾರ, ಅಷ್ಟು ಏನದ ಹೀಗೆ ನೋಡೋದ್ರೊಳಗ ಅದ್ರೊಳಗೆ ಏನನ್ನು ಇಟ್ಟಿದ್ದು ಅಂತಂದ್ರ 6 ತಿಂಗಳ ಒಂದು ಕೂಸನ್ನ ಸಣ್ಣ ಕೊಚ್ಚ 6 ತಿಂಗಳ ಕೂಸ ಒಳಗೆ ಹಾಕಿದ್ದು. ಯಾವಾಗ ಆ ದೃಶ್ಯ ನೋಡಿದ್ರು
ಇದು ನಂದಲ್ಲ. ಈ ಸೂಟ್ ಕೇಶ ಆ 4 ಜನ ಕತ್ತಿದ್ರು ಇದು ನಂದಲ್ಲ ನಂದಲ್ಲ ನಂದಲ್ಲ. ಅದನ್ನು ಒಡೆಯೋಕ್ಕಿಂತ ಪೂರ್ವದೊಳಗೆ ಏನಂತಿದ್ರು ಅಂದ್ರೆ ಇದು ನಂದದ. ಯಾವಾಗ ಸೂಟ್ ಕೇಸ್ ಓಪನ್ ಆಯ್ತು ಅವಾಗ ನಂದು ಅಲ್ಲ. ನಮ್ದು ಗತಿ ಹೆಂಗ? ಎಲ್ಲಿವರೆಗೆ ನಮಗ ತಿಳುವಳಿಕೆ ಬರುವುದಿಲ್ಲ, ಭಗವಂತನ ಆಶೀರ್ವಾದ ಗುರುವಿನ ಕೃಪಾ ನಮಗೆ ಎಲ್ಲಿವರೆಗೆ ಆಗಂಗಿಲ್ಲ, ಅಲ್ಲಿವರೆಗೂ ಕೂಡ ನಾವು ಯಾವಾಗ ನಮ್ಮ ಜ್ಞಾನ ನಮಗೆ ಆಗ್ತದೆ ಅವಾಗ ಅದನ್ನೇ ಪ್ರಭುದೇವರು ಕೂಡ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನದ ಅಂತಪ್ಪ ಜ್ಞಾನ ರತ್ನವ ನೀ ಕೆಳಗೊಡದೆಯಾದರೆ ನಿನಗಿಂತ ಶ್ರೀಮಂತರಾಗಲಿಲ್ಲ. ಎಂಥ ಮುಕ್ತಿ ಮಾತು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವೆಲ್ಲ ಏನಪ್ಪ ಅಂತಂದ್ರೆ ಯಾವಾಗ ನನ್ನನ್ನು ನಾನು ತಿಳ್ಕೋತೀನಿ ಅಲ್ಲಿವರೆಗೂ ಕೂಡ ನಾನು ನಂದು ಅನ್ನೋದು ಮಾತ್ರ ಬಿಡುವುದಿಲ್ಲ. ಅದಕ್ಕಾಗಿಯೇ ತನ್ನ ತಾ ತಿಳಿದ ಮೇಲೆ ಇನ್ನೇನು Hare Hare
ಮಧ್ಯಾಹ್ನದಾಗ ಕೌದಿ ಹೊಲ್ಯಾಕ ಕುಂತಾಳ. ಹೊತ್ತ ಮಲಗುವವರೆಗೆ ಕೌದಿ ಹೊಲದ್ದು ಹೊಲದ್ದು ಹೊಲದ್ದು. ಇನ್ನೇನು ಸಾಕಾತು. ಗಡ ಸೂಜಿ ಒಂದ್ ಕಡೆ ತುರುಕಿ ಆ ಕೌದಿ ಅಲ್ಲೇ ಹೊಲಸು ಬಿದ್ದಿರಬೇಕು ಅಂತ ತಿಳ್ಕೊಂಡು ಜಾಡಿಸಿ ಮಡ್ಸಾಯ್ತು. ಏನು ನಿಂತು ಹೀಗೆ ಜಾಡಿಸಿದ್ದು ಅವೆಲ್ಲ ಬಳ 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 ಅಂತ ಉದುರು ಹೋಗ್ಬಿಟ್ಟು ಸಣ್ಣ ಸಣ್ಣ ಪಟ್ಟಿ ಹಾಕಿದ. ಮಧ್ಯಾಹ್ನದಿಂದ ಹೊಲ್ಯಾಕ ಹತ್ತಿದ್ದು ಸಾಯಂಕಾಲದವರೆಗೆ ಏನು ಹೊಲದಿದ್ದು ಜಾಡ್ಸನ ಎಲ್ಲ ಕಾರಣ ಏನು? ಆ ದಾರಕ್ಕೆ ಗಂಟು ಹಾಕಿದ್ದಿಲ್ಲ. ದಾರಕ್ಕೆ ಗಂಟು ಹಾಕಲಾರ್ದಕ್ಕಾಗಿ ಆಕೆ ಕಟ್ಟಿರುವಂತಹ ಕೌದಿಯ ಪಟ್ಟಿಗಳೆಲ್ಲವೂ ಆದ್ರೆ ಈ ಭಗವಂತ ಹಂಗೆ ಮಾಡಿಲ್ಲ. ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಗಂಟು ಹಾಕಿಬಿಟ್ಟಾನೆ. ಬ್ರಹ್ಮಾಂಡಕ್ಕ ಪಿಂಡಾಂಡಕ್ಕ ಹೊರಗೇನೈತಿ ಅದು ಒಳಗೈತಿ, ಒಳಗೇನೈತಿ ಅದು ಹೊರಗೈತಿ. ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಈ ಪಂಚಮಭೂತದಲ್ಲಿ ಏನು ಹೊರಗದಾವಲ್ಲ ಅವು ನಿಮ್ಮ ಶರೀರದೊಳಗೆ ಅದಾವ. ಅದಕ್ಕಾಗಿ ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಬಲವಾದ ಒಂದು ಗಂಟನ್ನು ಯಾವಾಗ ನಾವು ಅದನ್ನು ತಿಳ್ಕೊಂತೀವಿ ಅವಾಗ ನನ್ನಲ್ಲ. ಅಲೆಕ್ಸಾಂಡರ್ ದಿ ಗ್ರೇಟ್ ಆಫ್ಟರ್ ಅಲೆಕ್ಸಾಂಡರ್ ಕೇಳಿದ ಅಲೆಕ್ಸಾಂಡರ್ ಒಂದು ಸಂಕಲ್ಪ ಇತ್ತು. ಏನು ಅಂತಂದ್ರ ದೇಶಗಳನ್ನೆಲ್ಲ ಗೆದ್ದ ನನ್ನುವ ಮಾಡ್ಕೋಬೇಕಂತ ನನ್ನ ವಶದೊಳಗೆ ಅಂತ ಹಿಂಗೆ ವಿಚಾರ ಮಾಡಿ ಎಲ್ಲಾ ದೇಶಗಳಿಗೆ ಯುದ್ಧವನ್ನು ಮಾಡಿ 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 ಭೂಮಿ ಸೀಮಿ ಎಲ್ಲವನ್ನು ತನ್ನ ವಶ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಸುಮಾರು ವರ್ಷಗಳವರೆಗೆ ಯುದ್ಧನ ಮಾಡಿ 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 56 ದೇಶಗಳನ್ನೆಲ್ಲ ಗೆದ್ದ ನನ್ನ ವಶದೊಳಗೆ ಇಟ್ಕೊಂಡ ಪರಿವಾರದೊಳಗೆ ಭಾರತಕ್ಕೆ ಬಂದ. ಅಲ್ಲಿವರೆಗೆ ವಯಸ್ಸಾಗಿತ್ತು. ಗುರುವಿನ ಆಶೀರ್ವಾದ ಅವನಿಗೆ ಆಗಿತ್ತು. ಆ ಕೊನೆಯ ಸಂದೇಶವನ್ನು ವಯಸ್ಸು ಆದ ತಕ್ಷಣದೊಳಗೆ ಒಂದೊಂದೇ ರೋಗಾದಿಗಳು ಬರ್ಲಿಕ್ಕೆ ಡಾಕ್ಟರ್ಗಳನ್ನ ವಿದೇಶದಿಂದ ಕೂಡ ಕರೆಸಲಿಕ್ಕೆ ಸುತ್ತಮುತ್ತ ಎಲ್ಲಾ ಡಾಕ್ಟರ್ಸ್ ಇದ್ರು. ಒಂದಲ್ಲ, 2 ಅಲ್ಲ. ಎಡಗೈಗೊಬ್ಬ ಡಾಕ್ಟರ್ ಬೇರೆ, ಬಲಗೈಗೊಬ್ಬ ಡಾಕ್ಟರ್ ಬೇರೆ, ಎಡಗೈಗೊಬ್ಬ ಡಾಕ್ಟರ್ ಬೇರೆ, ಬಲಗೈಗೊಬ್ಬ ಡಾಕ್ಟರ್ ಬೇರೆ. ಹೀಗೆ ಒಂದೊಂದಕ್ಕೆ ಒಬ್ಬೊಬ್ಬ ಡಾಕ್ಟರ್ ಒಂದು ಸುತ್ತಮುತ್ತ ತೆರಿಗೆ ಮೇಲೆ ನಿಂತಿದ್ರು. ಕೊನೆಗಾಲ ನೆನೆಸಿತು. ಎಷ್ಟೋ ಜನ ತಾಯಂದಿರ ಆತನಿಗೆ ಶಾಪ ಹಾಕಿ ರಕ್ತದ ಕೋಡಿಯನ್ನೇ ಹರಿಸಿ ಬಂದಿದ್ದ. ಎಲ್ಲ ಊರಿನೊಳಗಿರುವಂತ ಯುವಕರು ಯಜಮಾನರು ಹೋಗಿದ್ದು ಬರೇ ಬಿಂಬೆ ಹೆಣ್ಮಕ್ಳು ಅಷ್ಟೇ ಹೋಗಿ ಅವರೆಲ್ಲ ಇಡೀ ಶಾಪ ಈ ಅನುಜ್ಞಾನಗಳು. ಕೊನೆಗಾಲದೊಳಗ ಆ ಡಾಕ್ಟರ್ಸ್ ಗಳನ್ನ ಎಲ್ಲರನ್ನ ನೋಡಿ ಕೊನೆಗೊಂದು ಸಂದೇಶ. ಏನು ಸಂದೇಶ ಕೊಡ್ತಾನ ಅಂತಂದ್ರೆ, ಏಕ್ ಜಮಾನ ಐಸಾ था सारे जहां के मालिक जब दुनिया से निकले दोनों हाथ खाली ಅಪ್ಪ ನಾನು ಇಷ್ಟೆಲ್ಲ ಗೆದ್ದ ಎಲ್ಲವನ್ನ ನನ್ನ ವಶಪಡಿಸಿಕೊಂಡ ರಕ್ತದ ನಡುವನ್ನ ಹರಿಸಿ ಬಂದೀನಿ. ಆದ್ರೆ ಈ ಆಸ್ತಿ ಅಂತಸ್ತ ಇದನ್ನ ಯಾವುದನ್ನು ನಾನು ಒಯ್ಯಂಗಿಲ್ಲಪ್ಪ.
ಅದಕ್ಕಾಗಿ ಕೊನೆಯ ಸಂದೇಶ ನಂದು ಏನು ಅಂತಂದ್ರೆ, ಇಷ್ಟು ಎಲ್ಲವನ್ನು ನಾನು ಗೆದ್ದು ವಶಪಡಿಸಿಕೊಂಡಿದ್ದೂ ಕೂಡ ಇದರೊಂದು ಒಂದು ಅಗಳನ್ನು ಕೂಡ, ಒಂದು ಹಿಡಿ ಮಣ್ಣನ್ನು ಕೂಡ ನನಗೆ ಒಯ್ಯಕ್ಕಾಗಂಗಿಲ್ಲ. ಅದಕ್ಕಾಗಿ ನಾನು ತೀರ್ಕೊಂಡ ಮೇಲೆ ನನ್ನ ಶವವನ್ನು ಒಯ್ಯುವ ಸಂದರ್ಭದೊಳಗೆ ಎರಡು ಕೈ ಹೊರಗೆ ಖಾಲಿ ಮಾಡಿ ತಗೊಂಡು ಹೋಗಿ, ನಾನು ಏನೇನೇ ಗೆದ್ದು ಬಂದಿರುವಂತದ್ದು, ನಾನು ಗಳಿಸಿರುವಂತದ್ದು ಯಾವ, ಅದಕ್ಕಾಗಿ ಮಣ್ಣಿಗಾಗಿ ಬಡದಾಡಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಬಡದಾಡಿ ಸತ್ತವರು ಕೋಟಿ.